ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಿಗೆ ಒಂದೊಂದು ಹೆಸರಿದೆ. ಅಭಿಮಾನಿಗಳ ಒತ್ತಾಯಕ್ಕೂ ಸಾಧಕರ ನೆನಪಿಗೂ ಹೀಗೆ ಸರ್ಕಾರದ ಒಂದೊಂದು ರಸ್ತೆಗೆ ಸರ್ಕಾರ ನಾಮಕರಣ ಮಾಡುತ್ತೆ. ಆದರೆ ಎಲ್ಲೊಬ್ಬರು ಮಾತ್ರ ರಸ್ತೆಗೆ ತನ್ನ ಹೆಸರಿಡಿ ಅಂತ ಡಿಸಿಎಂಗೆ ಸ್ವತಃ ತಾವೇ ಖುದ್ದಾಗಿ ಮನವಿ ಮಾಡಿದ್ದಾರೆ. ಹಾಗಿದ್ರೆ ಯಾರವರು, ಏನಿದು ಕತೆ ಅಂತೀರಾ? ಇಲ್ಲಿದೆ ನೋಡಿ. ಬರ್ಲಿನ್ ಸ್ಟ್ರೀಟ್ಗೆ ಕ್ರಿಕೆಟಿಗ ಸೈಯದ್ ಕಿರ್ಮಾನಿ ಹೆಸರಿಡಲು ಬೇಡಿಕೆ. ಖುದ್ದು ಸೈಯದ್ ಕಿರ್ಮಾನಿಯಿಂದಲೇ ಡಿಸಿಎಂಗೆ ಮನವಿ. ಬೆಂಗಳೂರಿನ ಅನೇಕ ರಸ್ತೆಗಳಿಗೆ ಹಲವರ ಹೆಸರು ನಾಮಕರಣ ಮಾಡಲಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರ, ಪ್ರಶಸ್ತಿ ಪಡೆದುಕೊಂಡವರ ಹೆಸರನ್ನ ಸಿಲಿಕಾನ್ ಸಿಟಿ ರಸ್ತೆಗಳಿಗೆ ಇಡಲಾಗಿದೆ. ಒಂದಿಷ್ಟು ರಸ್ತೆಗಳಿಗೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅಥವಾ ಸರ್ಕಾರವೇ ಖುದ್ದಾಗಿ ರಸ್ತೆಗಳಿಗೆ ಹೆಸರು ಘೋಷಣೆ ಮಾಡುತ್ತೆ. ಆದರೆ ಮಾಜಿ ಕ್ರಿಕೆಟಿಗರೊಬ್ಬರು ಬರ್ಲಿನ್ ಸ್ಟ್ರೀಟ್ಗೆ ತನ್ನ ಹೆಸರಿಡಿ ಅಂತ ಖುದ್ದಾಗಿ ಮನವಿ ಮಾಡಿದ್ದಾರೆ. ಬರ್ಲಿನ್ ಸ್ಟ್ರೀಟ್ಗೆ ಕ್ರಿಕೆಟಿಗ ಸೈಯದ್ ಕಿರ್ಮಾನಿ ಹೆಸರಿಡಲು ಬೇಡಿಕೆ ಶುರುವಾಗಿದೆ. ಆದರೆ ಈ ವಿಚಾರ ಚರ್ಚೆಗೆ ಬರಲು ಪ್ರಮುಖ ಕಾರಣವೆಂದ್ರೆ ಖುದ್ದಾಗಿ ಸೈಯದ್ ಕಿರ್ಮಾನಿ ಅವರಿಂದಲೇ ಡಿಸಿಎಂಗೆ ಮನವಿ ಮಾಡಿರೋ ವಿಚಾರ. ಈ ಹಿಂದೆ ಬಿಬಿಎಂಪಿಯಿಂದ ಬರ್ಲಿನ್ ರಸ್ತೆಗೆ ಕಿರ್ಮಾನಿ ಹೆಸರಿಡಲು ಅಂಗೀಕಾರ ಸಿಕ್ಕಿತ್ತು. 2017-18ರಲ್ಲಿ ಬಿಬಿಎಂಪಿ ಈ ಪ್ರಸ್ತಾವನೆ ಅಂಗೀಕರಿಸಿತ್ತು. ಆದರೆ ಕಾರಣಾಂತರಗಳಿಂದ ರಸ್ತೆಗೆ ನಾಮಕರಣ ಆಗಿರಲಿಲ್ಲ. ಹಾಗಾಗಿ ಡಿಸಿಎಂಗೆ ಖುದ್ದು ಕ್ರಿಕೆಟಿಗ ಸೈಯದ್ ಕಿರ್ಮಾನಿ ಅವರಿಂದಲೇ ಮನವಿ ಮಾಡಿದ್ದಾರೆ. 3 ವಿಶ್ವ ದಾಖಲೆ ನನ್ನ ಹೆಸರಿನಲ್ಲಿದೆ. ನಾನು ನಗರದ ಶಾಶ್ವತ ನಿವಾಸಿಯಾಗಿದ್ದೇನೆ. ಅನಿಲ್ ಕುಂಬ್ಳೆ, ವೆಂಕಟೇಶ್ ಪ್ರಸಾದ್, ಜಿಆರ್ ವಿಶ್ವನಾಥ್, ಇಎಸ್ ಪ್ರಸನ್ನ ಅವರ ಹೆಸರಲ್ಲಿ ರಸ್ತೆಗಳಿವೆ. ಹಾಗಾಗಿ ಈ ಪ್ರಸ್ತಾವನೆಯನ್ನ ಅನುಮೋದಿಸಿ ಕಾರ್ಯರೂಪಕ್ಕೆ ತನ್ನಿ ಅಂತ ಖುದ್ದಾಗಿ ಅವರೇ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಸೈಯದ್ ಕಿರ್ಮಾನಿ ಆಸೆಗಳು ಏನೇ ಆಗಿರ್ಲಿ, ಆದ್ರೆ ಖುದ್ದಾಗಿ ಮಾಜಿ ಕ್ರಿಕೆಟಿಗನೇ ಹೋಗಿ ರಸ್ತೆಗೆ ನನ್ನ ಹೆಸರಿಡಿ ಅಂದಿರೋದು ಕ್ರಿಕೆಟ್ ಪ್ರಿಯರಿಗೆ ಮುಜುಗರ ತಂದಿರೋದಂತೂ ಸುಳ್ಳಲ್ಲ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.